ಸುಮ್ನಿರ ಬಸ್ಸು, ಈಗ ತಾನೇ ಮಲಗಿದ್ದೀನಿ. ಅಯ್ಯಯ್ಯೋ, ಯಾರಾದ್ರೂ ಎದ್ದು ಕಿರ್ಚ್ಕೊಂಡ್ಬಿಟ್ರೆ ಏನಪ್ಪ ನನ್ ಗತಿ. ಇದು ಗಿರಿ, ಇದು ಮೂರ್ತಿ ಅಂಕಲು. ಹಾಗಾದ್ರೆ ಇಲ್ಲಿರೋದೇ ಕೃಷ್ಣ. ಸುಳ್ಳೆ ಕಾಟ ಎಲ್ಲೋದ್ರು ಬಿಡಲ್ವಲ್ಲ. ಎಲ್ಲಾ ಸಿನಿಮಾದಲ್ಲೂ ಹೀರೋ ಹೀರೋಯಿನ್ ಕನ್ಸಿಗೆ ಹೋಗಿ ಡ್ಯುಯೆಟ್ ಹಾಡಿದ್ರೆ, ಇಲ್ಲಿ ನಾನೇ ಬಂದು ಇವನ್ನ ಎಪ್ಸಿದ್ರೆ ಇವ್ನ್ ಹೇಳ್ತಾನೆ ಇಲ್ಲ. ಅದ್ಯಾವ ಕುಂಭಕರ್ಣ ವಂಶದಲ್ಲಿ ಹುಟ್ಟಿದಾನೋ ಏನೋ, ಯಾವಾಗ ನೋಡಿದ್ರು ನಿದ್ದೆ. ಎದ್ದಳ ಮೇಲೆ ನೀವಾ ಇಲ್ಲೇನ್ರಿ ಮಾಡ್ತಿದ್ದೀರಾ? ನನಗೊಂದ್ ಕ್ಷಣ ಜೀವ ಬಾಯಿಗೆ ಬಂದ್ಬಿಡಿತು ಗೊತ್ತಾ? ನಾನ್ ಬರ್ದೆ ಮತ್ಯಾರು? ಮೋಹಿನಿ ಬರ್ಬೇಕಿತ್ತಾ? ಇಷ್ಟೊತ್ತು ಮೋಹಿನಿನ ಬರೋದು. ಅಚ್ಚರಿ, ಯಾಕೆ ಬಂದ್ರಿ? ನಾನ್ ಕರೆದ ತಕ್ಷಣ ನೀನಂತೂ ಬರಲ್ಲ, ಅದಕ್ಕೆ ನಾನೇ ಹುಡ್ಕೊಂಡ್ ಬಂದೆ. ಬಾ ಆಚೆ ಹೋಗೋಣ. ಏನು ಇಷ್ಟೊತ್ತಲ್ಲ? ದೆವ್ವಗಳು ಓಡಾಡೋ ಟೈಮಲ್ಲಿ ಯಾರಾದ್ರೂ ಹೊರಗಡೆ ಓಡಾಡ್ತಾರಾ? ಈಗ ನೀನೇನಾದ್ರೂ ಬಂದಿಲ್ಲ ಅಂದ್ರೆ ಜೋರಾಗಿ ಕುಗ್ಗಿ ಮನೆಯವನ್ನೆಲ್ಲ ಎಬ್ಬಿಸ್ಬಿಡ್ತೀನಿ ಅಷ್ಟೇ. ಇಷ್ಟೊತ್ತಲ್ಲ ನಮ್ಮನೆ ಯಾರಾದ್ರೂ ನೋಡಿದ್ರೆ ಏನ್ ಕತೆ? ನಾನು ಹೋಗ್ಲಿಲ್ಲ ಅಂದ್ರೆ ಇವಳಂತೂ ನನ್ನನ್ನು ಬಿಡಲ್ಲ. ಇನ್ನು ಏನ್ ಯೋಚಿಸ್ತಿದ್ಯಾ? ನಾನ್ ಇಲ್ಲಿರೋದ್ ಯಾರಾದ್ರೂ ನೋಡಿದ್ರೆ ಅಷ್ಟೇ ಕತೆ. ಬೇಗ ಎತ್ ಬಾ. ಬರ್ತೀನಿ. ಗುಡ್ ಬಾಯ್. ಬಾ ಬಾ ಬಾ, ಬೇಗ ಬಾ. ರೀ, ನೀವ್ ಇಷ್ಟೊತ್ತಲ್ಲಿ ಈ ತರ ಗೆಜ್ಜೆ ಸೌಂಡ್ ಮಾಡ್ಕೊಂಡ್ ಬಂದ್ರೆ ಯಾರಾದ್ರೂ ಎಚ್ಚರ ಆದ್ರೆ ಏನ್ರಿ ಕತೆ? ಅಯ್ಯೋ, ಆ ಗೆಜ್ಜೆ ಸೌಂಡ್ ಯಾರಿಗೂ ಕೇಳ್ಸಲ್ಲ ಬಿಡು. ಒಂದ್ ವೇಳೆ ಕೇಳಿದ್ರುನು ಯಾವ್ದೋ ಹೆಂಡವ ಅಂತ ಬೆಚ್ಕೋದ್ಕೊಂಡ್ ಮಲ್ಗಿರ್ತಾರಷ್ಟೇ. ರೀ, ನಾವಿಬ್ರು ನಿಂತಿರೋದು ಯಾರಾದ್ರೂ ನೋಡಿದ್ರೆ ಪಕ್ಕ ನಮ್ಮನ್ ದೆವ್ವ ಅನ್ಕೊಂತಾರ ಅಷ್ಟೇ. ಹುಡುಗಿಯಾಗ ನಾನೇ ಹೆದರ್ಕೋತಿಲ್ಲ, ನೀನ್ ಯಾಕೆ ಇಷ್ಟು ಭಯ ಪಡ್ತೀಯಾ? ಹೆದರ್ಕೆನಾ? ನನಗೇನೋ ಹೆದರ್ಕೆ ಇಲ್ಲಪ್ಪ. ಆದ್ರೂ ಮನೆಯವ್ರಾದ್ರೂ ನೋಡ್ಬಿಡ್ತಾರೆ ಅಂತ ಭಯ ಅಷ್ಟೇ. ಮದ್ವೆ ಆಗೋ ಹುಡ್ಗನ್ ಜೊತೆ ನಾನಿದ್ರೆ ಯಾರ್ಯಾಕೆ ಏನಾದ್ರೂ ಅನ್ಕೋತಾರೋ? ಅಮ್ಮ ತಾಯಿ, ಸಕ್ಕರೆ ಇಲ್ದೆ ಪಾಯಸ ಬೇಕಾದ್ರೂ ಮಾಡ್ಬಿಡ್ಬೋದು, ಆದ್ರೆ ನಿನ್ ಮಾತಿಗೆ ಮಾತ್ರ ಬಾಯಿ ಕೊಡಕ್ಕಾಗಲ್ಲಮ್ಮ. ಸ್ವಲ್ಪ ಸುಮ್ನಿರು ಪ್ಲೀಸ್, ಬಿಟ್ಬಿಡು ನನ್ನನ್ನ. ಅಯ್ಯಯ್ಯೋ ಕೃಷ್ಣ ಕೃಷ್ಣ ಕೃಷ್ಣ, ಜೀವನ್ ಪರ್ಯಂತ ನಾವಿಬ್ರು ಜೊತೆಗೆ ಇರ್ಬೇಕು. ಇಷ್ಟ ಬೇಗ ಈ ನಿರ್ಧಾರಕ್ಕೆ ಬಂದ್ರೆ ಹೆಂಗೆ? ಅದೇ ನನ್ಗೂ ಭಯ ಆಗ್ತಿರೋದು. ಏನಂತೆ? ಅದೇ ಏನೋ ಹೇಳ್ಬೇಕು ಅಂತ ಕರ್ಕೊಂಬಂದ್ರಲ್ಲ, ಅದೇನೋ ಅಂತ ಕೇಳ್ದೆ ಅಷ್ಟೇ. ಏನ್ ಗೊತ್ತಾ, ನನ್ಗೆ ನಾನ್ ಮದ್ವೆ ಆಗೋ ಹುಡ್ಗನ್ ಜೊತೆ ರಾತ್ರಿ ಪೂರ್ತಿ ಹರಟೆ ಹೊಡಿಬೇಕು ಅಂತ ಆಸೆ. ಅಷ್ಟೇನಾ? ಮತ್ತೇನಾದ್ರೂ ಇದೆಯಾ? ಬರೀ ಒಂದೇ ಒಂದ್ ಆಸೆ ಇರೋದಕ್ಕೆ ನಾನ್ ನಿಂತರ ಹುಡ್ಗನ? ನಾವ್ ಹುಡ್ಗಿರ್ಗೆ ಎಷ್ಟೆಲ್ಲ ಆಸೆ ಇರುತ್ತೆ ಗೊತ್ತಾ? ನೋಡು, ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳಿರುತ್ತೋ ಅಷ್ಟು ಆಸೆ ಇರುತ್ತೆ. ನಾವಿಬ್ರು ರಾತ್ರಿ ಪೂರ್ತಿ ಆ ನಕ್ಷತ್ರಗಳನ್ನ ಎಣಿಸ್ಕೊಂತಾ ಕೂತಿರ್ಬೇಕು. ಹಾಗೆ ಆ ನಕ್ಷತ್ರ ಪಕ್ಕ ಇರೋ ಚಂದ್ರನ. ಅಮ್ಮ ತಾಯಿ, ಸಾಕಮ್ಮ ಸಾಕು. ಇಷ್ಟೊತ್ತಲ್ಲಿ ನಕ್ಷತ್ರ ಎಣ್ಸದ? ಮನೆಯವ್ರು ಯಾರಾದ್ರೂ ನಮ್ಮನ್ನ ಇಷ್ಟೊತ್ತಲ್ಲಿ ನೋಡಿದ್ರೆ ಅಷ್ಟೇ ಕತೆ. ರೀ, ಬನ್ರಿ ಹೋಗೋಣ. ಅಲ್ಲ ಕೃಷ್ಣ, ನೀವು ಬಂದ್ರೆ ಬನ್ನಿ, ಬಿಟ್ರೆ ಬಿಡಿ, ನಾನಂತೂ ಹೋಗ್ತೀನಿ. ನಾನಿಲ್ಲಿ ಎದ್ರುಕೊಂಡು ಸಾಯ್ತಾ ಇದ್ದೀನಿ, ಇವಳಿಗೆ ಇಷ್ಟೊಂದು ಧೈರ್ಯ ಬಂತ? ಮಾಡ್ತೀನಿರು. ಅಯ್ಯೋ, ನಿಮ್ಮಮ್ಮ ಬಂದ್ರು, ನಿಮ್ಮಮ್ಮ ಬಂದ್ರು, ನಿಮ್ಮಮ್ಮ ಬಂದ್ರು, ನಿಮ್ಮಮ್ಮ ಬಂದ್ರು, ನಿಮ್ಮಮ್ಮ ಬಂದ್ರು. ಏನ್ ಮಾಡೋದು? ಭಯ ಇದೆ ತಾನೆ? ಈ ಭಯದಲ್ಲೇ ಒಳಗ್ ಬನ್ನಿ.